ನಾವು ಕ್ರಯದಾರರು ಫಸ್ಟು ಟಿ ಜಿ ಶ್ರೀನಿವಾಸುಲು ಕಡೆಯಿಂದ ನಾವು ಕೊಂಡ್ಕೊಂಡಿರೋದು ಜಮೀನು. ಟಿ ಶ್ರೀನಿವಾಸುಲು ಅವ್ರ ಮಕ್ಕಳಿಂದ ನಾವು ಕೊಂಡ್ಕೊಂಡಿರೋ ಜಮೀನು. ಈ ಜಮೀನು 1943-44ರಲ್ಲಿ ಗಂಗಪ್ಪ ಅಂತ ಹೇಳ್ಬಿಟ್ಟು 8 ಸೇಲ್ ಡೀಡ್ಗಳಿಂದ ಇಡೀ ಗ್ರಾಮವನ್ನು ಕೊಂಡ್ಕೋತಾರೆ. ಕೊಂಡ್ಕೋತಾರೆ. ಗಂಗಪ್ಪನಿಗೆ ಗಂಗಪ್ಪನಿಗೆ ಸುಮಾರು 6 ಜನ ಮಕ್ಕಳು ಇರ್ತಾರೆ. 4 ಜನ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು ಇರ್ತಾರೆ. ಗಂಗಪ್ಪ ಬಂದು ಅಗಲಕೋಟೆ ಅಂತಲೇ ಹೇಳ್ತಾರೆ. ಅವ್ರದ್ದು ಬಿಸ್ನೆಸ್ ಎಲ್ಲ ಮೆಡ್ರಾಸ್ನಲ್ಲೂ ಇತ್ತು. ಮೆಡ್ರಾಸ್ನಲ್ಲೂ ಇರ್ತಾಯಿದ್ರು, ಬೆಂಗಳೂರಲ್ಲೂ ಇರ್ತಾಯಿದ್ರು ಅವರು. ಇವರ ಮೊದಲನೇ ಮಗನೇ ನಮ್ಮದು ಅಮೃತಹಳ್ಳಿ ಅಂತ ಹೇಳ್ಬಿಟ್ಟು ಬೆಂಗಳೂರು ಉತ್ತರ ತಾಲೂಕು. ಅಲ್ಲ, ಗಂಗಪ್ಪ ಅವರು ಈ ಜಮೀನು ಕೊಂಡ್ಕೊಂಡವರು. ಅಗಲಕೋಟೆನ ಫಸ್ಟ್ ಕೊಂಡ್ಕೊಂಡವರು. ಅವರು ಯಾರೋ ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7020532255ಕ್ಕೆ ಹಿಂದೆ ಕರೆ ಮಾಡಿ. ಶ್ರೀಕಂಠ ಶಾಸ್ತ್ರಿ ಆ ಥರ ಒಂದು 7-8 ಜನ 10 ಜನ ಬರ್ತಾರೆ. ಅವರು ಇದರಲ್ಲಿ ಇಡೀ ಊರಿಗೆ ಚಕ್ಬಂದಿ ಹಾಕ್ಕೊಂಡು 1ನೇ ಭಾಗ 2ನೇ ಭಾಗ ಅವರು ಭಾಗಾಂಶದ ಪ್ರಕಾರ ಅವರ ತಂದೆಗಳು ಏನೇನು ಇರ್ತಾರೆ ಅವರ ತಂದೆಗಳ ಭಾಗಾಂಶದ ಪ್ರಕಾರ ಈ ಜಮೀನನ್ನು ಕೊಂಡ್ಕೋತಾರೆ. ಕ್ರಯಪತ್ರಗಳಲ್ಲಿ ಅದೇ ಥರನೇ ಇದೆ. 43-44ನೇ ಇಸ್ವಿನಲ್ಲಿ ಪೂರ್ವ. ಟಿ ಜಿ ಶ್ರೀನಿವಾಸುಲು ಅಂತ ಹೇಳ್ಬಿಟ್ಟು ಗಂಗಪ್ಪನಿಗೆ ಮೊದಲನೇ ಮಗ. ಈ ಟಿ ಜಿ ಶ್ರೀನಿವಾಸುಲು ಅವರು 1955ನೇ ಇಸ್ವಿನಲ್ಲಿ 51 ಎಕರೆ ಭೂದಾನ ಮಾಡ್ತಾರೆ ಸರ್ಕಾರಕ್ಕೆ. ಇವರು 51 ಎಕರೆ ಭೂದಾನ ಮಾಡೋವಂಥ ಸಮಯದಲ್ಲಿ ಅವರ ಹೆಸರಿನಲ್ಲಿ ಟಿ ಜಿ ಶ್ರೀನಿವಾಸುಲು ಹೆಸರಿನಲ್ಲಿ ಯಾವುದೇ ಆಸ್ತಿ ಇಲ್ಲ ಪಾರ್ಟೇಷನ್ನಲ್ಲಿ ಬಂದಿರೋದಾಗಲಿ ಇಲ್ಲ ಮೂಲ ಏನಾದರೂ ಬಂದಿರೋದಾಗಲಿ ಯಾವುದೇ ಥರ ಇಲ್ಲ. ಇದು ಗಂಗಪ್ಪನವರ ಹೆಸರಿನಲ್ಲೇ ಇರುತ್ತೆ. ಆದರೆ ಇವರು ಟಿ ಜಿ ಶ್ರೀನಿವಾಸುಲು ನಾನೇ ಅಬ್ಸಲ್ಯೂಟ್ ಓನರ್ ಅಂತ ಹೇಳ್ಬಿಟ್ಟು ಇದರಲ್ಲಿ ಯಾವುದೇ ಸರ್ವೆ ನಂಬರ್ಗಳು ತೋರಿಸೋದಿಲ್ಲ. ಕೆಲವು ಚೆಕ್ ಬಂದಿಗಳಾಗ್ತದೆ. ಪೂರ್ವಕ್ಕೆ ಒಂದೇನಹಳ್ಳಿ ಗಡಿ, ಪಶ್ಚಿಮಕ್ಕೆ ನಮ್ಮದೇ ಜಮೀನು, ಉತ್ತರಕ್ಕೆ ನಮ್ಮ ಸರ್ವೆ ಗಿಡಗಳು ಮಡಗಿರೋ ಜಾಗ, ದಕ್ಷಿಣಕ್ಕೆ ನನ್ನದೇ ಜಮೀನು ಅಂತ ಹೇಳ್ಬಿಟ್ಟು 4 ಚೆಕ್ ಬಂದಿಗಳು ಹಾಕಿ ಇದರಲ್ಲಿ ಯಾವುದೇ ಸರ್ವೆ ನಂಬರ್ ಅಂತಲೂ ಕಾಣಿಸೋದಿಲ್ಲ. ಇವರು 51 ಎಕರೆ ಭೂದಾನಕ್ಕೆ ಬರ್ಕೊಡ್ತಾರೆ. ತದನಂತರ 1956ನೇ ಇಸ್ವಿನಲ್ಲಿ ಗಂಗಪ್ಪನವರು ಮರಣ ಹೊಂದ್ತಾರೆ. ಇವರು ಮೆಡ್ರಾಸ್ನಲ್ಲಿ ಮರಣ ಹೊಂದ್ತಾರೆ. ಅವ್ರಿಗೆ ಮೆಡ್ರಾಸ್ನಿಂದು ಒಂದು ಡೆತ್ ಸರ್ಟಿಫಿಕೇಟ್ ಇದೆ. ಟಿ ಜಿ ಶ್ರೀನಿವಾಸುಲುರವರಿಗೆ ಇನಾಮ್ ಡೆಪ್ಟಿ ಕಮಿಷನರ್ ಆರ್ಡರ್ ಪ್ರಕಾರ ಒಂದಷ್ಟು ಜಮೀನು ಬರುತ್ತೆ. ಆಮೇಲೆ ಸೊಣ್ಣಪ್ಪ ಅಂತ ಹೇಳ್ಬಿಟ್ಟು ಅವ್ರಿಗೂ ಒಂದು ಸ್ವಲ್ಪ ಜಮೀನು ಬರುತ್ತೆ. ಸಿದ್ದಪ್ಪ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ಸ್ವಲ್ಪ ಜಮೀನು ಬರುತ್ತೆ. 1963ರಲ್ಲಿ ರೀಸರ್ವೆ ಆದಾಗ, ಇಡೀ ಗ್ರಾಮ ರೀಸರ್ವೆ ಆದಾಗ ಇಡೀ ಟೋಟಲ್ ಜಮೀನು 251 ಎಕರೆ ಜಮೀನು ಟಿ ಜಿ ಶ್ರೀನಿವಾಸುಲುರವರಿಗೆ ಬರುತ್ತೆ. ಇನ್ನು 2 ಸಿದ್ದಪ್ಪ ಸೊಣ್ಣಪ್ಪ ಅನ್ನೋರಿಗೆ ಇನಾಮ್ ಜಮೀನು ಅವ್ರಿಗೆ ಮಂಜೂರಾಗಿತ್ತು. ಅದು ಕ್ರಯಪತ್ರ ಅವರು ಸುರೇಶ್ ಅನ್ನೋರಿಗೆ ಕ್ರಯಪತ್ರದ ಮೂಲಕ ಕೊಂಡ್ಕೋತಾರೆ. 2 ಕ್ರಯಪತ್ರ ಅವರು 8.5 ಎಕರೆ 2 ಕ್ರಯಪತ್ರದ ಮುಖಾಂತರ ಕೊಂಡ್ಕೋತಾರೆ. ಈ ಟಿ ಜಿ ಶ್ರೀನಿವಾಸುಲುರವರಿಗೆ 251 ಎಕರೆ ಅವ್ರ ಹೆಸರಿಗೆ ಬರುತ್ತೆ. 1996ನೇ ಇಸ್ವಿನಲ್ಲಿ ನಾವು ಇದನ್ನು ತಗೋಬೇಕು ಅಂತ ಹೇಳ್ಬಿಟ್ಟು
ಒಂದು ಎನ್ಕಮ್ರೆನ್ಸ್ ಸರ್ಟಿಫಿಕೇಟ್ ಅಪ್ಲೈ ಮಾಡಿ ಅವ್ರ ಮಕ್ಕಳೇ ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೈ ಮಾಡಿ ಕೊಡ್ತಾರೆ. ಇದರಲ್ಲಿ ಯಾವುದೇ ಭೂದಾನಕ್ಕೆ ಬರೆದಿರೋ ಜಮೀನು ಎಂಟ್ರಿ ಇರೋದಿಲ್ಲ, ಎನ್ಕಮ್ರೆನ್ಸಲ್ಲಿ ಎಂಟ್ರಿ ಇರೋದಿಲ್ಲ. ಇಡೀ ಗ್ರಾಮದ ಸರ್ವೆ ನಂಬರ್ಗಳು ಹಾಕಿ ಎನ್ಕಮ್ರೆನ್ಸ್ ತಗೋತಾರೆ. ಇದು ಯಾವುದೇ ಇದು ಬಂದಿರೋದಿಲ್ಲ. ಆಮೇಲೆ ನಾನು ತಗೋಬೇಕಾದ್ರೆ ಪೇಪರ್ ಪ್ರಕಟಣೆ ಕೂಡ ಕೊಡ್ತೀನಿ. ಈ ಜಮೀನು ಕೊಂಡ್ಕೋತಾ ಇದ್ದೀನಿ, AS ನಂದಗೋಪಾಲ್, ಸುರೇಶ್, ಅವ್ರ ಮಕ್ಕಳಿನಿಂದ ಕೊಂಡ್ಕೋತಾ ಇದ್ದೀನಿ, ಯಾರ್ದಾದ್ರೂ ತಂಟೆ ತಕರಾರಿದ್ರೆ ಹಾಕ್ಬೋದು ಅಂತೇಳಿ ಕೊಂಡ್ಕೋತಾ ಇದ್ದೀನಿ. ಯಾವುದೇ ತಂಟೆ ತಕರಾರು ಬಂದಿರೋದಿಲ್ಲ. 1950 ಮೇಲೆ ನಾನು ಸೇಲ್ ಡೀಡ್ಗಳು ಮಾಡ್ಕೋತೀನಿ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ 8 ಜನದ ಹೆಸರಿನಲ್ಲಿ ಸೇಲ್ ಡೀಡ್ಗಳು ಮಾಡ್ಕೋತೀನಿ 96ನೇ ಇಸ್ವಿನಲ್ಲಿ. ಈಗ ಏನು ಪ್ರಶ್ನೆ ಉದ್ಭವ ಆಗಿರೋದೇನು ಅಂದರೆ, ನಾನು 51 ಎಕರೆ ಜಮೀನನ್ನ ಕಬ್ಜಾ ಮಾಡಿದ್ದೀನಿ ಅನ್ನೋ ಪ್ರಶ್ನೆ ಈಗ ಉತ್ಪತ್ತಿ ಆಗಿರೋದು. ಅದು ದಾನ ಬರೆದಿರೋದು ಶಿಕ್ಷಣ ಇಲಾಖೆಗೆ, ದಾನ ಬರೆದಿರೋದು ಸ್ಕೂಲಿಗೆ ಅಂತೇಳ್ಬಿಟ್ಟು ದಾನ ಬರೆದಿರೋದು ಶಿಕ್ಷಣ ಇಲಾಖೆದವರು 1992ರಲ್ಲಿ ಒಂದು ಅರ್ಜಿ ಕೊಡ್ತಾರೆ ತಹಸೀಲ್ದಾರ್ಗೆ. ಈ ಜಮೀನುಗಳು 51 ಎಕರೆ ನಮಗೆ ಖಾತಾ ಮಾಡಿಕೊಡಿ ಅಂತ ಅರ್ಜಿ ಕೊಡ್ತಾರೆ. ತಹಸೀಲ್ದಾರ್ ಅವ್ರಿಗೆ ಒಂದು ಎಂಡಾರ್ಸ್ಮೆಂಟ್ ಕೊಟ್ಬಿಡ್ತಾರೆ. TG ಶ್ರೀನಿವಾಸುಲು ಅವರ ಹೆಸರಿನಲ್ಲಿ ಯಾವುದೇ ಜಮೀನಿಲ್ಲ, ಈಗಾಗಲೇ ಪಾರ್ಟೇಷನ್ ಆಗಿದೆ, ಅವರವರು ಸ್ವತ್ತುಗಳು ಅವರವ್ರಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ಈ TG ಶ್ರೀನಿವಾಸುಲು ಮಕ್ಕಳು 3 ಜನ ಹೇಳಿಕೆ ಕೊಡ್ತಾರೆ. ಇದರಲ್ಲಿ ಇದು ಸ್ವಲ್ಪ ಬ್ಲರ್ ಆಗಿದೆ. ನಂದಗೋಪಾಲ್, ಸುರೇಶು, ಶ್ಯಾಮ್ ಕುಮಾರ್ ಅಂತ ಹೇಳೋರು 3 ಜನನೂ ಹೇಳಿಕೆ ಕೊಡ್ತಾರೆ. ಈ ಜಮೀನುಗಳು ಇಲ್ಲಿ ಇವರೇನು ಬರ್ಕೊಟ್ಟಿದ್ದಾರೆ, ಈ ಜಮೀನುಗಳು ನಮ್ಮ ಭಾಗಕ್ಕೆ ಬರ್ತಾ ಇರೋದ್ರಿಂದ ನಾವು ನಮ್ಮ ಇದನ್ನು ಬಿಟ್ಕೊಡೋಕ್ಕಾಗೋದಿಲ್ಲ, ನಾವು 30 ವರ್ಷಗಳಿಂದ ಅನುಭವ ಇದ್ದೀವಿ, ನಾವು ಬಿಟ್ಕೊಡೋಕ್ಕಾಗೋದಿಲ್ಲ ಅಂತ ಒಂದು ಇದು ಕೊಡ್ತಾರೆ. ಇವರು ಯಾರು ಉಪ ತಹಸೀಲ್ದಾರ್, ನಾಡ ಕಚೇರಿ ಉಪ ತಹಸೀಲ್ದಾರರು ಹಿಂಗೆ ದಾನಪತ್ರ ಬರೆದು ಕೊಟ್ಟಿರುವ TG ಶ್ರೀನಿವಾಸುಲು ಹೆಸರಿಗೆ ಖಾತೆ ಇರುವುದಿಲ್ಲ ಮತ್ತು ವಿಭಾಗ ಪತ್ರದಂತೆ ಈಗಾಗಲೇ ಇರುವ ಖಾತೆ ಇದನ್ನು ರದ್ದು ಮಾಡಲು ಈ ಕಚೇರಿಗೆ ಅಧಿಕಾರ ವ್ಯಾಪ್ತಿಯಲ್ಲಿ ಇರುವುದಿಲ್ಲ, ಕಾನೂನು ರೀತಿಯ ಈ ಇರೋದಿಲ್ಲ. ಆದ್ದರಿಂದ ನಿಮ್ಮ ಕೋರಿಕೆಯಂತೆ ಖಾತೆ ಇದನ್ನು ಮಾಡಲು ಇಲ್ಲದ ಕಾರಣ ನಿಮ್ಮ ಅರ್ಜಿಯನ್ನು ವಿಲೇವಿಟ್ಟಿರುತ್ತೇವೆ ಎಂದು ತಿಳಿಯುವುದು ಅಂತ ಹೇಳ್ಬಿಟ್ಟು ಒಂದು ಎಂಡಾರ್ಸ್ಮೆಂಟ್ ಕೊಟ್ಬಿಡ್ತಾರೆ. ಮಕ್ಕಳು TG ಶ್ರೀನಿವಾಸನ ಮಕ್ಕಳು ನಂದಗೋಪಾಲ್, ಸುರೇಶು, ಶ್ಯಾಮ್ ಕುಮಾರ್ ಅಂತ ಹೇಳ್ಬಿಟ್ಟು ನಂದಗೋಪಾಲ್ಗೆ ಮಕ್ಕಳು ಪಾರ್ಟೇಷನ್. ಇದು 1971-72ರಲ್ಲಿ ಪಾರ್ಟೇಷನ್ ಮಾಡ್ಕೋತಾರೆ TG ಶ್ರೀನಿವಾಸುಲು ಅವರ ಮಕ್ಕಳು ಕೂಡ. ಇದರಲ್ಲಿ TG ಶ್ರೀನಿವಾಸುಲು ಅವ್ರ ಭಾಗಕ್ಕೆ 16 ಎಕರೆ ಇರ್ತದೆ ಮತ್ತು ಅವ್ರ ಮಕ್ಕಳಿಗೆ ಎಲ್ಲ ಇರ್ತದೆ. TG ಶ್ರೀನಿವಾಸುಲು ಅವರು ಅವ್ರ ಭಾಗದ ಜಮೀನನ್ನ 90-90ರಲ್ಲಿ ಇನ್ನೊಬ್ಬ ಮಗ ಪ್ರಕಾಶ್ ಅನ್ನೋನಿಗೆ ಕೊಡ್ತಾರೆ. ಇದರಲ್ಲಿ TH ಗಂಗಪ್ಪನವರ ಹೆಂಡತಿ ಕಾವೇರಮ್ಮ ಅನ್ನೋರಿಗೂ ಒಂದು ಭಾಗ ಕೊಟ್ಟಿರ್ತಾರೆ. ಕಾವೇರಮ್ಮ ಅವರು ಸತ್ತ ಮೇಲೆ ಆ ಇನ್ನೊಂದು ಭಾಗನ TG ಶ್ರೀನಿವಾಸುಲು ಮಗ ಗಂಗಾಧರ್ ಅನ್ನೋರಿಗೆ ಹೋಗುತ್ತೆ. ಅದು ಟೋಟಲ್ 251 ಎಕರೆ ಇದನ್ನು ಭಾಗ ಮಾಡ್ಕೋತಾರೆ. 1971-72ರಿಂದ 94-95ವರೆಗೂ 96ವರೆಗೂ ಇದರಲ್ಲಿ ಯಾವುದೇ ಥರ ಶಿಕ್ಷಣ ಇಲಾಖೆನವರಾಗಲಿ ಮತ್ತೊಬ್ಬರಾಗಲಿ ಯಾವರಾಗಲಿ ಏನೂ ಕೇಳೋದಿಲ್ಲ. ಅದನ್ನು 92ನೇ ಇಸ್ವಿನಲ್ಲಿ ಬಂದು ಶಿಕ್ಷಣ ಇಲಾಖೆನವರು ಅರ್ಜಿ ಕೊಡ್ತಾರೆ, ಅರ್ಜಿ ವಜಾ ಆಗುತ್ತೆ, ಮತ್ತು ಅವರು ಯಾವುದೇ ಥರ ಮುಂದಕ್ಕೆ ಅಪೀಲ್ ಹೋಗೋದಿಲ್ಲ. ಇದುವರೆಗೂ ಅಪೀಲ್ ಹೋಗಿಲ್ಲ, ಅವರು ಯಾವುದೇ ಕೋರ್ಟ್ಗೆ ಹೋಗಿಲ್ಲ, DC ಹತ್ರ ಹೋಗಿಲ್ಲ, AC ಹತ್ರ ಹೋಗಿಲ್ಲ, ಯಾವುದೇ ಹೋಗಿಲ್ಲ. ಇದುವರೆಗೂ ಅವರು ಏನೂ ಹೋಗಿಲ್ಲ. ತಹಸೀಲ್ದಾರ್ಗೆ ಒಂದು ಅರ್ಜಿ ಕೊಡ್ತಾರೆ, ಸುಮ್ಮನೆ ಆಗ್ತಾರೆ, ತಹಸೀಲ್ದಾರ್ಗೆ ಒಂದು ಅರ್ಜಿ ಕೊಡ್ತಾರೆ, ಸುಮ್ಮನೆ ಆಗ್ತಾರೆ. ಹಾಗಾಗಿ ನಮಗೆ 251 ಎಕರೆ ಬಂದಿದ್ದನ್ನು ನಾನು 96ನೇ ಇಸ್ವಿನಲ್ಲಿ ನನ್ನ ಫ್ಯಾಮಿಲಿಗೆ ಎಲ್ಲ ಇದು ಮಾಡ್ಕೋತೀನಿ, ಬರ್ಕೊಡ್ತೀನಿ. ಅದ ನಂತರ ನಾವು 28 ವರ್ಷಗಳಿಂದ ಆ ಜಮೀನಲ್ಲೇ
ವ್ಯವಸಾಯ ಮಾಡಿಕೊಂಡು ಇದ್ದೀವಿ. ಯಾರದೇ ಏನು ಇದುವರೆಗೂ ತಕರಾಲಿಲ್ಲ. ಈಗ ನಾವು ಮಾರಿದ ಮೇಲೆ ಏನು ಇವರು ಗಂಗಾಧರ್ ಅವರು ಪರ್ಚೇಸ್ ಮಾಡಿದ್ದಾರೆ ಆ ಜಮೀನನ್ನ, ಈಗ ಇದನ್ನು ತಗೊಂಬಂದು ಇದರಲ್ಲಿ 51 ಎಕರೆ ಇದೆ, ಇದು ಭೂದಾನಕ್ಕೆ ಇದು ಮಾಡಿಕೊಡ್ರಿ ಅಂತ ಹೇಳ್ಬಿಟ್ಟು ಕೆಲವರು ನಾಯಕರುಗಳು ಎಲ್ಲನೂ ನಿನ್ನೆ ಮೊನ್ನೆ ಎಲ್ಲನೂ ತಮ್ಮ ಗಮನಕ್ಕೆಲ್ಲ ಬಂದಿರಬೇಕು ಅನ್ನಿಸ್ತದೆ, ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. ಇದರಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, TH ಗಂಗಪ್ಪನಿಗೆ ಸ್ವಂತ ಆಸ್ತಿ ಅದು ಅನ್ನೋದನ್ನು ಅವರು ಅದನ್ನು ಹೇಳಿಲ್ಲ, ಅವರ ಹೆಸರಿನಲ್ಲಿತ್ತು ಅನ್ನೋದನ್ನು ಹೇಳಿಲ್ಲ. TG ಶ್ರೀನಿವಾಸಲು ಅದರಲ್ಲೇ ಅವರೇ ದಾನ ಮಾಡಿರೋದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಬಟ್ TG ಶ್ರೀನಿವಾಸಲ್ಗೆ ಯಾವುದೇ ಪಾರ್ಟೇಷನ್ ಇಲ್ಲದೆ ಮತ್ತೊಂದು ಇಲ್ಲದೆ ಹೇಗೆ TG ಶ್ರೀನಿವಾಸಲು 55ರಲ್ಲಿ ಬರ್ಕೊಡ್ತಾರೆ ಅನ್ನೋದು ಒಂದು ಪ್ರಶ್ನೆ. ತದನಂತರ 76, 71, 72 ಭಾಗಾಂಶ ಆದಮೇಲೂ ಕೂಡ 96ನೇ ಇಸ್ವಿನವರೆಗೂ TG ಶ್ರೀನಿವಾಸಲು ಹೆಸರಿನಲ್ಲೇ ಇರ್ತದೆ. TG ಶ್ರೀನಿವಾಸಲು ಹೆಸರಿನಲ್ಲಿದ್ದರೂ ಕೂಡ ಇವ್ರು ಯಾರು ಶಿಕ್ಷಣ ಇಲಾಖೆಯವರು ಯಾರೂ ಆಗಲಿ ಇದನ್ನು ಬಂದು ಯಾರೂ ಕೇಳೋದಿಲ್ಲ, ಒಂದು ಅರ್ಜಿ ಕೊಡಲ್ಲ. ಹಾಂ, ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ. ಬಟ್ ಅವ್ರಿಗೇನು ಅದರಲ್ಲಿ ಅವ್ರ ಭಾಗಕ್ಕೇನು ಬಂದಿರಲಿಲ್ಲ. ಆಗ ಆಗಿರೋದು ರಾಜ್ಯಪಾಲರು ಸಮ್ಮುಖದಲ್ಲೇ ಆಗಿರೋದು. ಅದನ್ನು ಕಾನೂನು ಏನು ಹೇಳ್ತದೆ, ಈ ದಾನಪತ್ರದಲ್ಲಿ ಅಕ್ಸೆಪ್ಟೆನ್ಸ್ ಈಸ್ ದಿ ಬೆಸ್ಟ್, ಮುಖ್ಯ ಅಂತಾರೆ ಅಕ್ಸೆಪ್ಟೆನ್ಸು. ಅದರಲ್ಲಿ ಅಕ್ಸೆಪ್ಟೆನ್ಸ್ ಅನ್ನೋದಕ್ಕೆ ಸರ್ಕಾರದ ಕಡೆಯಿಂದ ಯಾರೋ ಬಂದು ಸಿಗ್ನೇಚರ್ ಹಾಕಿ ತಗೊಂಡಿಲ್ಲ ಆ ಜಮೀನು. ಹಾಂ, ಹೌದು, ಸರ್ಕಾರ ಆದ್ರೂ ಸರ್ಕಾರ ಪರವಾಗಿ ಯಾರಾದರೂ ತಗೋಬೇಕಲ್ವ ದಾನನ. ಈಸಿನಲ್ಲಿ ಎಂಟ್ರಿ ಇದೆ. ಗಿಫ್ಟ್ ಡೀಡ್ನಲ್ಲಿ ಗಿಫ್ಟ್ ಕಾನೂನು ಏನು ಹೇಳ್ತದೆ ಅಂತಂದರೆ, ಡೋನರ್ ಇಬ್ಬರು ಟು ವಿಟ್ನೆಸ್ ಇಬ್ಬರು ದಾನ ತಗೋಬೇಕು ಅಂತ ಅನ್ನೋದು ಒಂದು ಗಿಫ್ಟ್ ಡೀಡ್ನಲ್ಲಿದೆ. ಆ ಕಾನೂನು ಲಾಯರ್ಗಳು ಹೇಳ್ತಾರೆ, ಅದನ್ನು ನಮಗೆ ಅಷ್ಟೊಂದು ಗೊತ್ತಿಲ್ಲ.